ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಅರುಣ್ ಕುಮಾರ್. ಇವತ್ತು ನಾನು ವಿವರಣೆ ಕೊಡೋಂಥದ್ದು ವಿಷಯ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ವಿಷಯ ಏನಂತಂದರೆ ಸಿವಿಕ್ ಸೆನ್ಸ್ ಪಾರ್ಟ್ 1 ಮಾಡ್ತಾ ಇದ್ದೀನಿ. ಇದು ಸುಮಾರು 7-8 ಪಾರ್ಟ್ಸ್ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಇದರಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದನ್ನ ನೋಡ್ಕೊಂಡು ಬನ್ನಿ. ಉದಾಹರಣೆಗೆ ನಾನು ಈ ಥರ ಮಾಡಿಕ್ಕಿದ್ದೀನಿ. ಈಗ ಇದು ನಮ್ದು, ಇದು ರಸ್ತೆ ಅನ್ಕೊಳ್ಳಿ. ಇದೆಲ್ಲ ನಮ್ಮ ರಸ್ತೆ, ಇದೆಲ್ಲ ರಸ್ತೆ ಆದ್ರೆ ಇದು ನೀರು ಹೋಗೋದಿಕ್ಕೆ ಒಂದ್ ಸ್ವಲ್ಪ ಓಲು ಪಕ್ಕದಲ್ಲಿ ಹೋಗೋದಿಕ್ಕೆ. ಸೊ ನಾವೇನ್ ಮಾಡ್ತೀವಿ, ಕಸನ ಇಲ್ಲೆಲ್ಲ ರೋಡಲ್ಲಿ ರಸ್ತೆಯಲ್ಲಿ ಹಾಕ್ಬಿಡ್ತೀವಿ. ಅಲ್ಲಿ ಆಟೋ ಬಂದ್ರು ಬಿಡೋದು ಎಲ್ಲ ಮ್ಯಾಟ್ರ್ ಅಲ್ಲ. ಬಟ್ ಆದ್ರೆ ಇವ್ರು ಏನ್ ಮಾಡ್ತಾರೆ, ಅವ್ರದ್ದು ಭಾರ ಅವ್ರಿಗೆ ಜಾಸ್ತಿ ಆಗುತ್ತೆ ಆಟೋ ಬಂದ್ ಕೊಡೋದಿಕ್ಕೆ. ರಾತ್ರಿ ಟೈಮಲ್ಲಿ ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ರೋಡಲ್ಲಿ ಹಾಕ್ಬಿಡ್ತಾರೆ. ಅದರಿಂದ ಯಾವ ತರ ಆಗುತ್ತೆ ಅಂತಂದ್ರೆ ನೋಡಿ, ಈ ತರ ಮಳೆ ಬಂದಾಗ ಏನಾಗುತ್ತೆ ನೋಡಿ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ, ಈಗ ಯಾವ ರೀತಿ ಇದೆ, ನಾವ್ ಹಾಕಿರೋ ಕಸ ಆ ರೋಡಲ್ಲಿರೋ ನೀರು ಹೋಗೋದಿಕ್ಕೆ ಹಾದು ಹೋಗುವಂತ ಜಾಗಕ್ಕೆ ಈ ತರ ಕಸ ಬಿದ್ದು ನೀರಿನ ಮಟ್ಟ ನೋಡಿ ಯಾವ ರೀತಿ ಬಂದ್ಬಿಟ್ಟಿದೆ. ಅರ್ಥ ಆಯ್ತಾ? ಇದಕ್ಕೆ ಯಾವ ರೀತಿ, ಯಾಕಂದ್ರೆ ಇಲ್ಲಿ ಸಿಂಕಲ್ ಯಾಕೆ ತೋರಿಸ್ತಾ ಇದೀನಿ ಅಂತಂದ್ರೆ, ಈಗ ಅದಕ್ಕೆ ರೋಡ್ ಎಲ್ಲ ಫ್ಲೂಡ್ ನೀರ್ ಬಂದ್ಬಿಟ್ಟು ಅದನ್ನೆಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತಾ ಇದೀನಿ ನಾನು. ನಾವ್ ಹಾಕೋ ಕಸ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ, ಅದು ಯಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಮನೆ ಒಂದು ಕ್ಲೀನ್ ಇಟ್ಕೊಂಡ್ರೆ ಸಾಲದು, ಅದಕ್ಕೂ ಕೂಡ ಏನಾಗ್ಬೇಕು, ಮನೆ ಒಂದು ಅವ್ರ ಮನೆ ಮಾತ್ರ ಕ್ಲೀನ್ ಆಗಿ ಇಟ್ಕೊಂಡು ರೋಡ್ ಯಾವ ರೀತಿ ಇದ್ರೂ ಪರವಾಗಿಲ್ಲ, ನಮ್ ಏರಿಯಾ ಯಾವ ರೀತಿ ಇದ್ರೂ ಪರವಾಗಿಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅವರು. ಇದ್ರ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ನೋಡ್ಕೋಬೇಕು. ಅದು ನಮ್ ಜವಾಬ್ದಾರಿನೇ ಅಲ್ವಾ. ಸಿವಿಕ್ ಸೆನ್ಸ್ ಕೂಡ ನಮ್ ಪಾರ್ಟಿ ಅಲ್ವಾ. ನಾವಿರೋ ಜಾಗಕ್ಕೆ ನೀಟಾಗಿ ಇಟ್ಕೊಳ್ಳೋದು ನಮ್ ಕೆಲ್ಸನೇ ಅಲ್ವಾ. ಅದು ಕೂಡ ಯೋಚನೆ ಮಾಡ್ಬೇಕಲ್ಲ ಜನ. ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅದನ್ನ? ಇದು ಓನ್ಲಿ ಟೌನ್ಗೆ ಮಾತ್ರ ಹೇಳ್ತಾ ಇಲ್ಲ, ಸಿಟಿಗೆ ಮಾತ್ರ ಹೇಳ್ತಾ ಇಲ್ಲ, ಇದು ಹಳ್ಳಿ ಕಡೆ ಕೂಡ ಹೇಳ್ತೀನಿ. ಎಕ್ಸಾಂಪಲ್ ನಮ್ಮೂರಲ್ಲಿ ಕೂಡ ಹೇಳ್ತೀನಿ. ನಮ್ಮೂರು ಕೂಡ ಇಲ್ಲೇ ಚರಂಡಿ ಮೊನ್ನೆ ಮಾಡಿಸಿದ ರೀಸೆಂಟ್ 1 ವರ್ಷದ ಹಿಂದೆ. ಬಟ್ ಅಲ್ಲಿ ಚರಂಡಿಲೆಲ್ಲ ಕಸ ಕಡ್ಡಿ ಎಲ್ಲ ಅಲ್ಲೇ ಬಿಸಾಕಿದ್ರೆ ಅವೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಅದ್ ಇವತ್ ಗೊತ್ತಾಗಲ್ಲ. ಈ ಜ್ವರ ಗಿರ ಕಾಯಿಲೆಗಳೆಲ್ಲ ಬರ್ತಾವ್ ನೋಡಿ, ಇವೆಲ್ಲ ಯಾರಿಂದ ಬರುತ್ತೆ? ಆ ನಿಂತಿರೋ ನೀರಿಂದ ಬರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸಾಧ್ಯ ಆಗುತ್ತೆ. ಕಾಯಿಲೆ ಯಾವ ರೀತಿ ಬರುತ್ತೆ? ಒಂದ್ ಚರಂಡಿ ನೀರು ನಿಂತಾಗ ಅಲ್ಲಿರೋ ಒಂದ್ ಬ್ಯಾಕ್ಟೀರಿಯಾಸ್ ಬಂದ್ಬಿಟ್ಟು ಮನೆಗೆ ಸೇರ್ಕೊಂಡಿಲ್ಲ, ನಮ್ಮ ಮನೆಗೆ ಸೇರ್ಕೊಂಡು ನಾವು ಊಟ ತಿನ್ನೋದ್ರಲ್ಲಿ ಬಂದ್ಬಿಟ್ಟು ಇದೆಲ್ಲ ಆಗುತ್ತೆ. ಅವಾಗ ಏನಾಗುತ್ತೆ, ಅದನ್ನ ನಾವು ತಿಂತೀವಿ, ಅದನ್ನ ಸೇವನೆ ಮಾಡ್ತೀವಿ. ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅದಕ್ಕೊಂದು ಜ್ವರ ಬರುತ್ತೆ, ಅದಕ್ಕೊಂದು ಕಾಯಿಲೆ ಬರುತ್ತೆ, ಅದಕ್ಕೊಂದು ದುಡ್ಡು 1000 ಗಟ್ಟಲೆ ಖರ್ಚುಗಳು ಆಗ್ತವೆ, ಹಾಸ್ಪಿಟಲೈಸ್ ಆಗ್ತೀವಿ. ಇಷ್ಟು ಯೋಚನೆ ಮಾಡ್ಬೇಕು. ಅದಕ್ಕೆ ಮುಂಚೆ ಅಡ್ವಾನ್ಸ್ ಯಾಕೆ ಥಿಂಕ್ ಮಾಡಕ್ ಆಗ್ತಾ ಇಲ್ಲ. ನಾವಿರೋ ಜಾಗ ಕ್ಲೀನ್ ಆಗಿ ಇಟ್ಕೊಳಕ್ ಏನ್ ರೋಗ ನಮ್ಗೆ?